ಜಾತ್ರೆಯಲ್ಲಿ ಕುಸಿದು ಬಿದ್ದಿದ್ದಾರೆ ಕಾಗೋಡು ತಿಮ್ಮಪ್ಪ. ಸಾಗರದ ಮಾರಿಕಾಂಬಾದೇವಿ ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಿಯ ದರ್ಶನಕ್ಕೆ ತೆರಳಿದ್ದಂತಹ ಕಾಗೋಡು ತಿಮ್ಮಪ್ಪ ಅವರು ಕುಸಿದು ಬಿದ್ದಿದ್ದಾರೆ. ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ ಕಾಗೋಡು ತಿಮ್ಮಪ್ಪ. ಸಿರಾಟದ ತೊಂದರೆ, ಮಧುಮೇಹದ ಸಮಸ್ಯೆ ಕೂಡ ಇತ್ತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಹಠಾತ್ ಆಗಿ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಉಪವಿಭಾಗೀಯ ಆಸ್ಪತ್ರೆಯ ವೈದ್ಯರಾದ ವಿಕ್ರಮ್ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಉಂಟಾಗಿದ್ದಂತಹ ಭಾರೀ ಜನಸಂದಣಿಯಿಂದಾಗಿ ಉಸಿರಾಟದ ಸಮಸ್ಯೆ ಉಂಟಾಗಿತ್ತು. ಈಗ ಅವರ ಆರೋಗ್ಯ ಚೇತರಿಕೆ ಕಂಡುಬಂದಿದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ನಡೀತಾ ಇದೆ. ಮಾಜಿ ಸಚಿವರು ಕಾಗೋಡು ತಿಮ್ಮಪ್ಪ ಅವರು ಭೇಟಿ ಕೊಟ್ಟಿದ್ರು. ದೇವಿಯ ದರ್ಶನಕ್ಕೆ ಮುಂದಾಗಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ರು. ಹೀಗಾಗಿ ಉಸಿರಾಟದ ಸಮಸ್ಯೆ ಆಗಿದೆ. ಹಠಾತ್ತನೆ ಕುಸಿದು ಬಿದ್ದಿದ್ರು. ತಕ್ಷಣದಲ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕಾರ್ಯ ಕೂಡ ಆಯಿತು. ಈಗ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಚೇತರಿಕೆ ಕಂಡುಬಂದಿದೆ. ಇನ್ನು ಪರಮೇಶ್ವರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಕ್ಷಮಿಸಿ, ಕೇರಳ ಸಿಎಂ ಒಂದು ಪತ್ರ ಬರೆದಿದ್ರು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. SIT ತನಿಖಾ ವರದಿ ನೋಡಿ ನಾವು ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಪರಂ IT ಇಲಾಖೆ ನಿರ್ಮಲಾ ಸೀತಾರಾಮನ್ ಅವರ ವ್ಯಾಪ್ತಿಗೆ ಬರುತ್ತೆ. ಏನಾಗುತ್ತೆ ನೋಡ್ತೀವಿ. ಅದಾದ ಮೇಲೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡ್ತಾರ ನೋಡೋಣ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಪತ್ರ ಬರೆದಿದ್ದಾರೆ. SIT ತನಿಖಾ ವರದಿ ನೋಡಿ ನಾವು ಮುಂದಿನ ತೀರ್ಮಾನಕ್ಕೆ ಬರ್ತೀವಿ ಅಂದಿದ್ದಾರೆ ಪರಂ. ಒಂದು ಪತ್ರ ಬರೆದಿದ್ದಾರೆ ಅನ್ನೋದು ಬಿಟ್ಟು ಕಂಟೆಂಟ್ ಗೊತ್ತಿಲ್ಲ. ಆದರೆ ಅವರು ತೀರ್ಮಾನ ಏನು ಮಾಡ್ತಾರೆ ಕಾಯ್ದು ನೋಡೋಣ. IT ಡಿಪಾರ್ಟ್ಮೆಂಟು ಅವರಿಗೆ ಬರುತ್ತೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ. ಅವರೇನು ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ತಾರಾ ಅಥವಾ ಇನ್ನೊಂದೇ ಮಾಡ್ತಾರಾ ಅದು ಗೊತ್ತಿಲ್ಲಲ್ಲ. ಅದನ್ನು ತಿಳ್ಕೊಂಡೆ ನೋಡೋಣ. ನಾವು ಮಾಡೋದು ರಾಜ್ಯ ಮಟ್ಟದಲ್ಲಿ ಒಂದು SIT ಮಾಡಿದ್ದೀವಿ. ಆ SIT ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನು ಬರುತ್ತೆ ವರದಿ ಅದನ್ನು ನೋಡಿ ಆನಂತರ ನಾವು ತೀರ್ಮಾನಗಳು ಮಾಡ್ತೀವಿ. ಪಾಪ ಕೇರಳ CM ಏನು ಬೇಕಾದರೂ ಮಾತಾಡ್ಬೋದು. ಯಾಕೋ ಅವರಿಗೆ ವಿಪರೀತವಾದಂಥ ಗ್ರಿಪ್ಪಿರಂಗೆ ಕಾಣುತ್ತೆ ಕರ್ನಾಟಕದ ಮೇಲೆ. ಏನಾದರೂ ಹೇಳಿಕೆ ಕೊಟ್ಬಿಟ್ರೆ ಭಯಂಕರವಾದಂಥ ರೆಸ್ಪಾನ್ಸ್ ಸಿಗುತ್ತೆ ಅವರಿಗೆ. ಬಿಡಿ, ಅದೊಂದು ಕಡೆ ಆಗಲಿ. ಇನ್ನು ಈ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. SIT ಈಗಾಗಲೇ ತನಿಖೆ ಶುರು ಮಾಡಿದೆ. ಕುಟುಂಬ ಮತ್ತು ಬೇರೆಯವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆ ಸಂಪೂರ್ಣ ಆದ ಮೇಲೆ ಅದರ ಕಾರಣ ಏನು ಅಂತ ಗೊತ್ತಾಗುತ್ತೆ ಅಂತಾರೆ ಪರಮೇಶ್ವರ್. ಅಲ್ಲ, ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರಬರುತ್ತೆ ಅಂತ ನೋಡ್ತಾರೆ. The primary allegation is from the family. The IT officers are threatening him. ಅದೆಲ್ಲ ತನಿಖೆ ಸಂಪೂರ್ಣ ಆದಮೇಲೆ ಗೊತ್ತಾಗುತ್ತೆ. ಸಂಪೂರ್ಣ ಆಗದೇ ಇರೋ ಮುಂಚೆನೇ ನಾವು ಹೇಳಕ್ಕೆ ಬರೋದಿಲ್ಲ. ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ.